ಬೇಡ ಕಮೆಂಟ್ ಮಾಡ್ತಾರೆ ಎಲ್ರು. ಇದು ನೋಡ್ಬಿಟ್ಟು ನಾನು ಮಾಡೋದು ನಗ್ಲಿಲ್ಲ ಅಂದ್ರೆ ಸಾಕು. ಐತೆ ಇವಳಿ ಕಟ್ ಮಾಡೋದಲ್ಲ ಕಣ್ಣೂರಿತೈತೆ. ನಮ್ಗೆ ಹೆಂಗ್ ಹುರಿಬೇಕು ದಿನ ನೋಡು ಕಡು ತರ್ತಾ ಇದೀನಿ ಹಿಂಗೆ ಅಂದ್ರೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಸೂಪರ್ ಆಗೈತೆ. ಸುಮ್ಮನೆ ಹೇಳ್ದವನೆ ಅಂತಲ್ಲ, ಸೂಪರ್ ಆಗೈತೆ. ನನಗ್ ಗೊತ್ತಿಲ್ಲ, ನೋಡೋಣ ಕೊಡು. ಕೈ ತೊಳ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಇದನ್ನ. ಇನ್ನೇನು ಕೈ ತೊಳ್ಕೊಂಡಲ್ಲೇ ಕಟ್ ಮಾಡ್ತೀಯ ನೋಡಿ ಗೈಸ್. ನಾನು ಇನ್ನೇನು ನೆಕ್ಸ್ಟ್ ವೀಕ್ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಲ್ವಾ, ಅದಕ್ಕೆ ಇವ್ರಿಗೆ ಲೈಟಾಗಿ ಏನಾದರೂ ಮಾಡ್ಕೊಳಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಮಜ್ಜಿಗೆ ಸಾರು ತುಂಬ ಸಿಂಪಲ್ ಮತ್ತು ಈಸಿ. ಇದು ಏನು ಹೇಳಿದ್ದು? ಹಾಂ, ನಾನು ಎರ್ತಿದ್ದೀನಿ ಜಾಸ್ತಿ, ಏನು ಇದು ಮಾಡಬೇಡ. ನಾನು ಎರ್ತಿ ಇಟ್ಟಿದ್ದೀನಿ ಆಲ್ರೆಡಿ. ಗೈಸ್ ಇದು ಸೋರೆಕಾಯಲ್ಲೆಲ್ಲ ಮಾಡ್ತಾರಲ್ವ, ಸೇಮ್ ಅದೇ. ಸೋರೆಕಾಯಿ ಬದಲು ಊರಿಗೆ ಹೋದಾಗ ಮೊನ್ನೆ ಕುಂಬಳಕಾಯಿ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಕೊಟ್ಟಿದ್ರು. ಇನ್ನೊಂದು ಚೂರು ದಪ್ಪ ಹಾಕು. ಏನ್ ಮಾಡ್ಬೇಕು ಇವಾಗ ಅದನ್ನ? ಇದು ಕಟ್ ಮಾಡಿದ್ದೆಲ್ಲ ಆಗೈತೆ. ಈಗ ತಪ್ಪಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡ್ತೀನಿ. ತೊಳೆಯಲ್ವಾ? ತೊಳೆದಿಲ್ದೆ ತಪ್ಪಲೆಗೆ ಹಾಕಿ ಬೇಯಿಸ್ತೀಯ? ತೊಳೆದಿರ್ಲಿಲ್ಲ ನೀವು ಫಸ್ಟೇ ಇದನ್ನ? ತೊಳೆದಿದ್ದೆ, ಕಟ್ ಮಾಡಾದ್ಮೇಲೆ ಇನ್ನೊಂದ್ಸಲಿ ತೊಳೆದ್ರೆ ಚೆನ್ನಾಗಿರುತ್ತೆ. ಏನ್ ಮಾಡ್ತೀಯ ಈಗ? ಮಾಡ್ತೀನಿ. ಕಮ್ಮಿ ಇರುತ್ತೆ. ಗ್ಲಾಸ್ ತಗೋ, ವಾಟರ್ ಹಾಕು. ನೀನ್ ಮಾಡು ಅಂದ್ರೆ ನೀನ್ ತೊಳೆದಲ್ಲೇನೆ ಅದಕ್ಕೆ ಹಾಕ್ತೀನಿ, ತಪ್ಪಳೆಗೆ ಹಾಕ್ತೀನಿ, ಬೇಯಿಸ್ತೀನಿ ಅಂದ್ರೆ ಏನ್ಪೋ? ಏನ್ ಅದು ಮಾಡಾದ್ಮೇಲೆ ಏನ್ ಮಾಡ್ಬೇಕು? ತೊಳೆದ್ಬಿಟ್ಟಾದ್ಮೇಲೆ ಕುಕ್ಕರ್ಗೆ ಹಾಕ್ಬೇಕು. ಆಮೇಲೆ ಕುಕ್ಕರ್ಗೆ ಹಾಕಿ ಆಮೇಲೆ ತೋರಿಸ್ತೀನಿ ಒಂದೊಂದು ಏನೇನು ಮಾಡಬೇಕು. ನಿಂಗೆ ಗೊತ್ತಿಲ್ಲ. ಏನಿಲ್ಲ, ಅದು ಬೇಯಿಸ್ಕೊಳಕಷ್ಟೇ. ತೊಳ್ಕೊಂಡು ಇದು ತೊಟ್ಟು ಬಿಡಿಸು. ಕೈಸ್ ಇದು ಕೆಲವ್ರು ಬೇಯಿಸ್ಕೊಳಕ್ ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಾನು ಬೇಯಿಸಕ್ ಹಾಕ್ತೀನಿ. ಇಷ್ಟು ಹಾಕ್ಬೇಕೀಗ? ಎಷ್ಟು ವಿಜಿಲ್ ಬರ್ಸ್ಬೇಕು? ಟೋಟಲ್ 4. ಏ 4 ವಿಜಿಲ್ ಬಂದ್ರೆ ಪಾಯಸ ಆಗೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಹೇಳು. ನೆಕ್ಸ್ಟ್ ಸ್ಟೆಪ್ ಇದು ಒಂದು ವಿಜಲ್ ಹಾಕಿದ್ನಲ್ಲ, ಈಗ ಒಂದು ವಿಜಲ್ ಕೂಗಿದೆ. ಸೊ ಇದು ಆಲ್ಮೋಸ್ಟ್ ಬೆಂದಿರುತ್ತೆ ಇದು. ಸೊ ಆಫ್ ಮಾಡಿದ್ದೀನಿ ಇದು. ಬೈಲ್ ತೋರಿಸ್ ನೋಡಿ, ಏನು ಸಖತ್ತಾಗಿ ಬೆಂದಿದೆ ಇದು. ಸರಿನಾ? ಬೆಂದಿದ್ಯಾ? ವಾವ್, ಇಲ್ಲಿ ವಾವ್, ಇದೆ ಒಂದು ನಾನು ಎಷ್ಟು ಅಡುಗೆ ಮಾಡಿಲ್ಲ, ನಂಗೆ ಗೊತ್ತಿಲ್ವಾ. ಒಂದೇ ಒಂದು ಕೂಗಿದ್ರೆ ಗೊತ್ತಾಗುತ್ತೆ ನನಗೆ. ಅದೇನ್ ಲಿಡ್ ಪೂರ್ತಿ ಕ್ಲೋಸ್ ಮಾಡ್ಬೇಡಿ, ಇನ್ನ ಬೆಂದೋಗುತ್ತೆ, ಹಂಗೆ ಇಡು. ನೀನು ಅಷ್ಟು ಬೇಗ ಮಾಡೋಲ್ಲ, ಅಷ್ಟು ಬೇಗ ಮಾಡ್ತೀನಿ ನೋಡು ಕಟ್ ಮಾಡೋದು. ನಾವಿರೋದು ಇಬ್ರು, ಒಗ್ಗರಣೆಗೆ ಎಷ್ಟು ಬೇಕು? ಮತ್ತೆ ಏನೇ ಈರುಳ್ಳಿ ರುಬ್ಬಿಟ್ಟೆ, ಈರುಳ್ಳಿ ಸಾಂಬಾರ್ ಮಾಡ್ತಾ ಇದೀಯಾ? ಇದು ಒಗ್ಗರಣೆಗೆ ಹಾಕಂತ ಇದೀನಿ ನೋಡಿ, ಕಟಕ್ ಅಂತ ಕಟ್ ಮಾಡ್ತೀನಿ ನೋಡು. ಚಿಕ್ಕದಾಗಿ ಕಟ್ ಮಾಡ್ಬೇಕು. ಹೌದಾ? ಕಣ್ಣು ಉರಿತೈತೆ. ಈರುಳ್ಳಿ ಕಟ್ ಮಾಡೋದಲ್ಲ, ಕಣ್ಣು ಉರಿತೈತೆ. ನಮ್ಗೆ ಹೆಂಗ್ ಹುರಿಬೇಕು ದಿನ? ನೀವು ಡೈಲಿ ಮಾಡ್ತಿರಲ್ಲ, ಹಂಗಾಗಿ ಏನು ಆಗಲ್ಲ. ಓ, ನಮ್ಗೂ ಹಂಗೆ ಆಗೋದು, ಗೊತ್ತಾಗ್ಲಿ ಅಂತ ಮಾಡಿಸ್ತಾ ಇರೋದು. ಬೆಳ್ಳುಳ್ಳಿ ಎಲ್ಲ ರುಬ್ಬಾಕ್ತಾನೆ ಬಿಡ್ಸ್ಕೊಂಡು ಹಂಗೆ ಶುಂಠಿ ತೊಳ್ದ? ಶುಂಠಿ ಕ್ಲೀನ್ ಮಾಡ್ಬಿಟ್ಟು ಅವಾಗ್ಲೇ ತೊಳೆದಿದ್ದೆ. ಶುಂಠಿ ತೊಳೆದು ಇಟ್ಕೊಂಡಿದ್ದ? ನೋಡಿ ಹೆಂಗ್ ಮಾಡಿದ್ದೀನಿ. ನಮ್ಮ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದೀನಿ ಇವ್ರು ಮಾಡ್ತಿರೋದೆಲ್ಲ. ಅಮ್ಮ ಮಾಡ್ತೀನಿರು.
ಹೊಟ್ಟೆ ಹಸ್ತಾಯ್ತು, ಬೇಗ ಹೇಳು. ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ರುಬ್ಬಕ್ಕೆ ಹಾಕ್ಬೇಕು ನೀನು. ಅಲ್ಲಿ 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 ಆ ಕಡೆ. ತೊಳ್ಕೊಂಡ್ಬಿಡ್ತೀನಿ ಫಸ್ಟ್ ಇದನ್ನ. ಅದು ಟೈಟ್ ಆದರೆ ಅದು ರುಬ್ಬೋದೇ ಇಲ್ಲ, ಅದು ಹಂಗೆ ಲೂಸು. ಈರುಳ್ಳಿ ಹಾಕ್ಕೊಳಂಗಿಲ್ಲ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಬೇರೆದೇನೇನು ಹಾಕ್ಕೊಂತೀಯ? ಬೇರೆದೇನು, ಬೆಳ್ಳುಳ್ಳಿ ಹಾಕೊತೀನಿ, ಹಾಂ, ಅದಾದ್ಮೇಲೆ ಶುಂಠಿ ಹಾಕೊತೀನಿ, ಅದಾದ್ಮೇಲೆ ಏನು ಹಾಕೋಬೇಕು ನೀನು ಹೇಳು. ಅದಾದ್ಮೇಲೆ ಇದನ್ನ ಹಾಕೊಂತೀನಿ. ತಲೆ ಕೆರ್ಕೊಂಡು ಹಂಗೆ ಕೈ ಕೂಡು. ಏನು ಹಾಕೋಬೇಕಿದ? ಅದಾದ್ಮೇಲೆ ಇದ್ರಲ್ಲಿರೋದು ಗ್ರೀನ್ ಚಿಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪು ಎತ್ಕೊಳಂಗಿದ್ರೆ ಎತ್ಕೋ. ಅಷ್ಟೇ ಸಾಕಾಗುತ್ತಾ? ಇದೆಲ್ಲ ಜಸ್ಟ್ ಒಗ್ಗರಣೆಗಷ್ಟೇ. ಇವ್ರಿಗೆ ಯಾಕಂದ್ರೆ ಹೇಳೋದು ಮಾಡಕ್ಕೆ ನಾನೇ ಮಾಡ್ಬೋದಿತ್ತು ಅನಿಸ್ತಾ ಇದೆ. ನೋಡಿ ಇಲ್ಲಿ ಮಿಕ್ಸಿ ಜಾರ್ ಹಾಕ್ತಾ ಇದೀನಿ, ರಪ್ಪ ಅಂತ ಅಂದ್ಬಿಟ್ಟು ರುಬ್ಕೊಡ್ತೀನಿ ನೋಡಿ ಹೆಂಗಂತ. ಏನ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಎಷ್ಟು ಗಮ್ ಅಂತ ಐತೆ. ವಿಡಿಯೋಗೋಸ್ಕರ ಗೈಸ್ ಇವ್ರು ಮಾಡ್ತಾ ಇರೋದು. ಮಾನವರೇದಿ ಹೋಗುತ್ತೆ ಅಂತ ಮಾಡು ಅಂದ್ರೆ ಎತ್ಕೊಂಡು ಹೋಗು ಅಂತಾರೆ. ಓಕೆ, ಇವಾಗ ಏನ್ ತಗೋತೀಯಾ, ಏನ್ ಮಾಡ್ತೀಯಾ? ಈಗ ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆಗೆ ಯಾವ್ದು ಪ್ಲೇಟ್ ಅಂದ್ರೆ ಬಾಂಡ್ಲಿ ಸೆಟ್ ಆಗುತ್ತಾ? ಏನ್ ತಗೊಂತೀಯ? ಪ್ಲೇಟ್ ತಗೊಂತೀಯ? ಬಾಂಡ್ಲಿ ಅಲ್ಲೇ ಹುಡುಕ್ತಾ ಇದೆಯಲ್ಲ, ಏನಿಲ್ಲ. ಬಾಂಡ್ಲಿ ಬಾ ನೋಡಿ ಏನ್ ಮಾಡ್ತೀಯ? ನಂಗೆ ಗೊತ್ತಿಲ್ಲ, ಇದೆ ತಾಂಗ್ಲ. ಇದು ಬೇಕು, ಇದು ಬೇಕು, ಮೊಸರು ಹಾಕ್ಬೇಕು, ಅದೆಲ್ಲ ಹಾಕ. ಇದನ್ನು ತೊಳ್ಕೊಬೇಕು ಈಗ. ಹಾ, ಒಂದ್ಸಲಿ ತೊಳ್ಕೊ. ಫಸ್ಟ್ ಗ್ಯಾಸ್ ಹಚ್ಕೊಂತೀನಿ. ಗ್ಯಾಸ್ ಹಚ್ಕೊಂಡು ಇದು ಬಾಂಡ್ಲಿ ಇಟ್ಬಿಟ್ಟು, ಸೊ ಇದು ಕಾಯ್ತದಲ್ಲ, ಕಾಳ್ಬಿಡ್ಲಿ ಚೆನ್ನಾಗಿ. ಕಾಯ್ತಿದ್ದಂಗೆನೆ ಟಪಾರ್ ಅಂತ ಎಣ್ಣೆ ಹಾಕ್ತೀನಿ. ಎಣ್ಣೆಯಲ್ಲಿ ಇಟ್ಟಿದ್ದೀನಿ. ಈಗ ಸಾಸಿವೆ ಹಾಕ್ತೀನಿ ಫಸ್ಟ್. ಇಷ್ಟೇ ಇಷ್ಟ ಇಲ್ಲ, ಅದು ಕರೆಕ್ಟಾಗಿ ಎಣ್ಣೆ ಕಾಯ್ದಿದೆಯಾ ನೋಡ್ತಾ ಇದ್ದೆ. ಏನು ಹಿಡಿತದೆ? ಸಾಕಾ? ಸಾಕು, ಬೇರೆದು ಹಾಕೋ, ಇಲ್ಲ ಸೀದೋಗುತ್ತೆ. ಎಣ್ಣೆ ಆಯ್ತು. ಆಮೇಲೆ ಏನ್ ಹಾಕೋದು ಅಂದ್ರೆ ಈರುಳ್ಳಿ ಹಾಕ್ತೀನಿ. ಜೀರಿಗೆ ಹಾಕ್ಬೇಕಲ್ವಾ? ಕಮ್ಮಿ ಕೊಡು ಫಸ್ಟ್ ಫ್ಲೇಮು. ಇನ್ನ ಹಾಕು, ಜಾಸ್ತಿ ಹಾಕ್ಬೇಕು ಜೀರಿಗೆ. ಅದು ಸೀದೋಯ್ತು ಫ್ರೆಂಡ್ಸ್. ನೋಡು, ಹಾಕು. ಕಡಲೆಬೇಳೆ ಹಾಕು ಇಮಿಡಿಯೇಟ್ ಆಗಿ. ಕಡಲೆಬೇಳೆ. ಹಾ, ಇವಾಗ ಫ್ರೈ ಮಾಡ್ಕೊ. ಸೌಟೋ ಏನಾದರೂ ಎತ್ಕೊ, ಸಾಕು. ನೋಡು ನೋಡು ನೋಡು, ಈಗ ಸಾಕು. ಫ್ಲೇಮ್ ಕಮ್ಮಿ ಕೊಟ್ಕೊ. ಕರ್ಬೇವಿನ ಸೊಪ್ಪು ಹಾಕು. ಈರುಳ್ಳಿ ಹಾಕ್ಬೇಕು ಅಷ್ಟೇ. ಕರ್ಬೇವಿನ ಸೊಪ್ಪು ಹಾಕು ಫಸ್ಟ್. ಕರ್ಬೇವಿನ ಸೊಪ್ಪು ಹಾಕ್ಬೇಕು. ಇಲ್ಲ, ಅದು ಸೀದಾ ಹೋಗ್ಬಿಡುತ್ತೆ. ಅನಿಸ್ತಾ ಇದೆ. ಗಾಡ್, ನಾನು ಸ್ಟೈಲಲ್ಲಿ ಹಾಕ್ತೀನಿ. ಓಕೆನಾ? ಇನ್ನೊಂದು ಸ್ಟೈಲ್ ತೋರಿಸ್ಲು, ಉಪ್ಪು ಹಾಕೋದು ಬೇಡ 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 ಬೇಡ. ತೋರಿಸು, ಉಪ್ಪು ಹಾಕೋದು ಸ್ಟೈಲ್ ತೋರಿಸ್ತೀವಿ. ಬೇಡ, ಕಮೆಂಟ್ ಮಾಡ್ತಾರೆ ಎಲ್ರು. ಕೈ ತೊಳೆದಿಲ್ಲ ಇವರು, ಕೈ ತೊಳ್ಕೊ. ನಿನ್ ಕೈಯಲ್ಲೇ ಹಾಕ್ಬೇಕು ಅದನ್ನ. ಗೈಸ್, ಈ ಖಾರ ಇದೆ ಅಲ್ವಾ, ಆ ಖಾರಕ್ಕೇನೆ ನೀವು ಜೀರಿಗೆ ಅದೆಲ್ಲ ಹಾಕ್ಕೊಬೋದು. ಬಟ್ ನಾನು ಹಾಕ್ಕೊಳಲ್ಲ, ನನಗೆ ಒಗ್ಗರಣೆಗೆ ಹಾಕಿದ್ರೇ ಇಷ್ಟ ಆಗೋದು. ಅದಕ್ಕೆ ಇವ್ರಿಗೂ ಹಂಗೆ ಇದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಇನ್ನೇನು ಮಾಡೋದು ಇದಕ್ಕೆ? ಅದಾಗಿರುತ್ತಲ್ಲ, ಅದನ್ನ ಇದ್ರೊಳಗೆ ಕುಯ್ಯೋದು ಅಷ್ಟೇ. ಹಾ, ಅದು ಬೆಂದಿದೆಯಲ್ಲ ಬೂದ್ಗುಂಬಳಕಾಯಿ, ಅದನ್ನ ಇದ್ರ ಹೊರಡಿಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಎಲ್ಲ ಆಗಿದೆ. ಓಕೆ ಓಕೆ, ಹಾಕಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಸಾರು ಮಾಡಿ ತಿಂತಾ ಇದ್ದೆ ಫ್ರೆಂಡ್ಸ್ ನಾನು. ಇದು ಫ್ರೈ ಆಗ್ಬೇಕಾ ಫ್ರೆಂಡ್ಸ್?
ಹೇಳು. ಹಾಯ್ ಫ್ರೆಂಡ್ಸ್. ನೋಡಿ, ಅದಕ್ಕೊಂದು ಸೌಟು, ಇದಕ್ಕೊಂದು ಸೌಟು. ಪಾತ್ರೆ ಇವರೇ ತೊಳೆಯೋದು. ಏನಪ್ಪ ಗೈಸ್, ಇವರು ಇದಕ್ಕೆ ಅರಿಶಿನ ಹಾಕಕ್ ಮರ್ತೋಗಿದ್ರು. ನಾನು ಹಾಕಿದ್ದೀನಿ, ಆದರೆ ವಿಡಿಯೋ ಸ್ಕಿಪ್ ಆಗಿದೆ. ನನ್ನ ಮಗಳು ವಿಡಿಯೋ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ಕೊಂಡು ವಿಡಿಯೋ ತೋರ್ಸಕ್ಕಾಗಲಿಲ್ಲ. ಸ್ಮೆಲ್ ಹೆಂಗಿದೆ? ಗಮ್ ಗಮ್ ಅಂತ ನೀನ್ ಹೇಳ್ಬೇಕು. ಸ್ಮೆಲ್ ನನ್ನನ್ನು ಕೇಳ್ತೀಯ? ಹೇಳಿರೋದೆಲ್ಲ ನಾನು ಆಗಿರೋದ್ರಿಂದ ಸ್ಮೆಲ್ ಹೆಂಗಿದೆ ಅಂತ ನಮ್ಮ ಆಡಿಯನ್ಸ್ಗೆ ರೆಸಿಪಿ ಕೂಡ ತೋರಿಸ್ತಾ ಇದೀವಲ್ಲ, ಅವರು ಟ್ರೈ ಮಾಡಲಿ ಅಂತ. ಇದನ್ನ ನೋಡ್ಬಿಟ್ಟು ನಾನು ಮಾಡೋದು ನಗ್ಲಿಲ್ಲ ಅಂದ್ರೆ ಸಾಕು. ನೀನ್ ಮಾಡೋದ್ ನೋಡಿದ್ರೆ ನಗ್ತಾರೆ. ರೆಸಿಪಿ ಚೆನ್ನಾಗಿ ಬಂದಿದೆ ಗೈಸ್. ಇದು ಮೊಸರು ಸಾರು. ನಿಮ್ಗೆ ಮೊಸರು ಸಾರನ್ನ ಸೇಮ್ ಎಲ್ಲ ರುಬ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಬೂದ್ಗೊಂಬಳಕಾಯಿ, ಸೋರೆಕಾಯಿ ಇಲ್ಲ ಅಂದ್ರೆ ಜಸ್ಟ್ ಈ ತರ ಕುದಿಸ್ಬಿಟ್ಟು ಮೊಸರು ಹಾಕೊಳ್ಳಿ, ಸಕ್ಕತ್ತಾಗಿರುತ್ತೆ. ನೋಡು, ಕಡು ತರ್ತಾ ಇದೀನಿ ಹಿಂಗೆ. ಮಾಡಿದೀನಿ ಜೋರಾಗಿ. ಅಂದ್ರೆ ಇದ ಮುಗ್ದಿದೆ, ಆಫ್ ಮಾಡಿದೀನಿ. ಈಗ ಸ್ವಲ್ಪ ಇದು ತಣ್ಣಗಾದಾದ್ಮೇಲೆ ಕರ್ಡ್ ಹಾಕ್ಬೇಕು. ಇಲ್ಲ ಅಂತಂದ್ರೆ ಯಾರೋ ಹೇಳ್ಕೊಟ್ಟಿದ್ರು ಒಡೆದೋಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರು. ಯಾರು ಹೇಳ್ಕೊಟ್ಟಿದ್ರು? ಯಾರು ಹೇಳ್ಕೊಟ್ಟಿದ್ರು? ನೀನು ಹೇಳಿದ್ದಿ, ನಮ್ಮ ಅಮ್ಮನೂ ಹೇಳಿದ್ದಾರೆ. ಸ್ವಲ್ಪ ಇದು ಆರ್ಲಿ. ನೋಡಿ ಗೈಸ್, ಇದು ಮಸಾಲ. ಈ ಸ್ವಲ್ಪ ಆರ್ಕೊಂಡ್ಲಿ ಅಲ್ವಾ? ಆರ್ಕೊಂಡಾದ್ಮೇಲೆ ಹಾಕ್ತೀನಿ. ಅಲ್ಲಿ ಆರ್ಕೊಳ್ಳೋಷ್ಟ್ರಲ್ಲಿ ನಿನ್ ಕರ್ಡ್ನ ಸ್ವಲ್ಪ ಬೀಟ್ ಮಾಡ್ಕೊ. ಸಾಕಲ್ವಾ? ಸಾಕಾ? ಹಾಕ್ಬಿಡು ಪೂರ್ತಿ. ಅರ್ಧ ಲೀಟ್ರು ಮೊಸರು ಹೇಳಿದ್ರೆ ಅರ್ಧ ಲೀಟ್ರು ಹಾಲು ತಂದು 1/4 ಲೀಟ್ರ್ ಮೊಸರು ತಂದಿದ್ದಾರೆ ಇವರು. ಇವಾಗ ಆ್ಯಕ್ಚುಲಿ ನಮ್ಮಿಬ್ಬರಿಗೆ ಒನ್ ಟೈಮ್ಗೆ ಜಾಸ್ತಿ ಅಂತ ನನಗೆ ಯಾಕೋ ಕಾಣಿಸ್ತಾ ಇದೆ. ಸೊ ಈ ಮಸಾಲಾನ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಬೌಲಲ್ಲಿ. ಬಿಕಾಸ್ ಮೊಸರು ಸಾರನ್ನ ಬೆಳಗ್ಗೆ ತಿಂತ್ಯಾ? ಮೊಸರು ಸಾರು ಹಂಗೆ ಇದ್ರೆ ಅದಕ್ಕೆ ಫ್ರೆಶ್ ಆಗಿ ಮಾಡ್ಕೋಬೋದು ಗೈಸ್. ಇದಿದೆ ಅಲ್ವಾ, ಇದು ನೀವೇನಾದರೂ ಜಾಸ್ತಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಫ್ರಿಡ್ಜಲ್ಲೋ ಅಥವಾ ಸೈಡಲ್ಲೆಲ್ಲ ಎತ್ತಿಟ್ಕೊಳ್ಳಿ, ಇದೇನು ಹಾಳಾಗಲ್ಲ. ನಿಮ್ಗೆ ನೆಕ್ಸ್ಟ್ ಟೈಮ್ ತಿನ್ಬೇಕು ಅನ್ನಿಸ್ದಾಗ ಮೊಸರು ಹಾಕ್ಕೊಳ್ಳಿ. ಇದು ಸ್ವಲ್ಪ ಬೌಲಲ್ಲಿ ಎತ್ತಿಟ್ಬಿಡು. ಇದು ಬೇಯಿಸಿದ ವಾಟರು ಮಸಾಲೆಗೆ ಹಾಕಿದ್ದೀನಿ. ಇದು ಮಸಾಲೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವರೇ ಮಾಡಕ್ಕೆ ಬಿಟ್ರೆ ಅಷ್ಟೇ. ಇವಾಗ 15 ನಿಮಿಷದಲ್ಲಿ ಮಾಡೋ ಅಡುಗೆ 1 hour ಆಗಿದೆ. ನೋಡು, ಇಷ್ಟು ಸಾಕಲ್ಲ ನಮಗೆ. ಏನ್ ಹೇಳ್ತೀಯ ಇದಕ್ಕೆ? ಹೊಟ್ಟೆ ಹಸಿತಾ ಇದೆ ನನಗೆ. ನನಗೂ ಹೊಟ್ಟೆ ಹಸಿತಾ ಇದೆ. ನೋಡಿ, ಇಬ್ರು ಸಾಕಲ್ವಾ? ನೋಡಿ, ಇಷ್ಟು ಎತ್ಕೊಂಡಿದ್ದೀನಿ. ಸಾಕಲ್ವಾ? ಇನ್ನೊಂಚೂರು ಎತ್ಕೋ. ಇಲ್ಲ, ಇರ್ಲಿ ಬಿಡು, ಇರೋದೇ ಅಷ್ಟು. ನೀರು ಹಾಕ್ಬೇಕಾ? ಅದಕ್ಕೆ ನೀರು ಹಾಕ್ಬೇಕು. ಇದು ಮಸಾಲೆ ಮತ್ತೆ ಬೇಯಿಸ್ಕೊಂಡಿರೋ ವಾಟರ್ ಗೈಸ್. ಗಲೀಜ್ ನೀರಲ್ಲ, ಆಮೇಲೆ ಗಲೀಜ್ ನೀರು ಅನ್ಕೊಂಬೇಡಿ. ಇವ್ರ ಕೈಯೇ ಕಾಣಿಸ್ತಾ ಇದೆ, ತೋರ್ಸೋಣ ಅಂದರೆ. ಸೊ ಫೈನಲಿ ಇಷ್ಟೇ, ಮೊಸರು ಹಾಕ್ಕೋಬೇಕು. ನೀವು ಎಷ್ಟು ತಿಂತೀರಾ ಅಷ್ಟು ಮೊಸರು ಹಾಕ್ಕೊಳ್ಳಿ, ತೀರಾ ತೆಳ್ಳಗೂ ಮಾಡ್ಕೋಬೇಡಿ. ಇಷ್ಟೇ ಗೈಸ್ ಮಜ್ಜಿಗೆ ಸಾರು. ಇನ್ನೂ ಚೆನ್ನಾಗಿ ಬೀಟ್ ಮಾಡಿದರೆ ಒಡ್ಕೊಡಕ್ಕಿದೆಯಲ್ಲ ಮೊಸರು, ಅದೆಲ್ಲ ಹೋಗೋದು. ಇವ್ರಿಗೆ ಬರಲ್ಲ, ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಬೇಕು. ಸಾಕ ಗಟ್ಟಿ, ನೀರು ಹಾಕ್ಲಾ? ನಿನ್ಗೇನು ಅನಿಸ್ತಾ ಇದೆ? ಗಟ್ಟಿ ಅನಿಸ್ತಾ ಇದೆಯಾ ಇಲ್ಲ ಗಟ್ಟಿ ಆಗೈತೆ? ಸ್ವಲ್ಪ ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ. ಫೈನಲಿ ಆಗೈತೆ. ಈಗ ಟೇಸ್ಟ್ ನೋಡ್ತೀನಿ ಹೆಂಗೈತೆ ಅಂದ್ಬಿಟ್ಟು. ಅಂದ್ರೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಸೂಪರ್ ಆಗೈತೆ. ಸುಮ್ಮನೆ ಹೇಳ್ದವನೆ ಅಂತಲ್ಲ, ಸೂಪರ್ ಆಗೈತೆ. ನನಗೆ ಗೊತ್ತಿಲ್ಲ, ನೋಡೋಣ, ಕೊಡು. ರಿಯಲ್ ಆಗಿ ಸಾಕತ್ತಾಗೈತೆ ಗೈಸ್. ನೋಡೋಣ, ಇಸ್ಕೊಳ್ಳೋಣ. ಅಷ್ಟೇ ಸಾಕಾಗುತ್ತೆ, ಇನ್ನೊಂದು ಸ್ವಲ್ಪ ಹಾಕು. ಡು ಯು ಫೀಲ್ ಮುದ್ದೆಗೆ ರೈಸ್ಗೆ ಸಾಕಾಗುತ್ತೆ ನಮ್ಮಿಬ್ರಿಗೂ ಅಂತ? ಆಗುತ್ತೆ ಅನ್ಕೊಂಡಿದ್ದೀನಿ. ಸಾಕು ಗೈಸ್. ಸುಮ್ಮನೆ ಮೊಸರು ಅದು ಯಾಕೆ ವೇಸ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಬಿಕಾಸ್ ಬೆಳಗ್ಗೆ ಚೆನ್ನಾಗಿರಲ್ಲ ಇದು. ಅಂದರೆ ಫ್ರೆಶ್ ಆಗಿ ತಿಂದ್ರೇ ಬಿಸಿ ಬಿಸಿದು ಇಷ್ಟ. ಬೇಡ, ಜಾಸ್ತಿ ತೆಳ್ಳಕ್ಕಾದ್ರೆ ಚೆನ್ನಾಗಿರಲ್ಲ ಇದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾವಿಬ್ರು ಸಾಂಬಾರು ಜಾಸ್ತಿ ತಿನ್ನಲ್ಲ, ಅದಕ್ಕೆ. ಉಪ್ಪು ಹಾಕಿದ್ದೀನಲ್ಲ. ಓಕೆ.
ಈಗ ಕರೆಕ್ಟಾಗಿ ಐತೆ. ಫೈನಲಿ ಗೈಸ್ ಇವರು ಇಷ್ಟು ಗಲೀಜ್ ಮಾಡ್ಕೊಂಡು ಸಿಡಿಸ್ಕೊಂಡು ಮಾಡಿದ್ದಾರೆ. ಪರವಾಗಿಲ್ಲ, ಕ್ಲೀನ್ ಮಾಡ್ಕೊಳ್ಳೋಣ. ಏನಂತಂದ್ರೆ ರುಚಿಗೆ ತಕ್ಕನಾಗಿತ್ತು ಅಂತಂದ್ರೆ ಆರಾಮಾಗಿ ಮಾಡ್ಬೋದು. ಸೊ ಇದೇ ತರ ರುಚಿಗೆ ತಕ್ಕನಾಗ ಏನಿತ್ತಂತಂದ್ರೆ ಆರಾಮಾಗಿ ಮಾಡ್ಬೋದು. ಏನ್ ಹೇಳ್ತಾ ಇದೀಯ? ಬೇರೆ ತರ ಇವರು ನಾನೇನಾದ್ರೂ ವಿಡಿಯೋ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ರೆ ಬೈತಾರೆ, ಕೂವೆ ನಿಂಗೆ ಮಾಡಕ್ ಬರಲ್ವ ಹಂಗೆ ಹಿಂಗೆ ಅಂತ. ಇವ್ರು ನೋಡಿದ್ರೆ ಹೇಳು ಎಕ್ಸ್ಪೀರಿಯನ್ಸ್ ಹೇಳು ಅಂದ್ರೆ ಏನೇನು ಹೇಳ್ತಾ ಇದಾರೆ ಹೇಳು. ಮೊಸರು ಸಾಂಬಾರ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಮಾಡ್ಬೋದು. ಇವಳು ಹೇಳ್ತಿದ್ದಳು ಹೆಂಗ್ ಕಷ್ಟ ಆಯ್ತು ಅಂದ್ರೆ ಏನು ಕಷ್ಟ ಇಲ್ಲ, ಸಖತ್ತಾಗಿ ಮಾಡದೆ ಒಟ್ಟಿನಲ್ಲಿ. ಆದ್ರೆ ನಿನ್ ಕಷ್ಟ ಅವರೆಲ್ಲ ನೋಡಿದ್ರು ಏನೇನ್ ಆಗ್ತೆ ಏನೇನ್ ಬಿಟ್ಟೆ ಅಂತ. ಹೌದು, ತಿಂದ್ಬಿಟ್ಟು ಹೇಳ್ಬೇಕು ನೀನು ಹೆಂಗೈತೆ ಅಂತ. ಟೇಸ್ಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೊ ಇವಳು ತಿಂದಾದ್ಮೇಲೆ ನೀನೇ ಹೇಳ್ಬೇಕು ಏನಂತ. ಟೇಸ್ಟ್ ಸ್ವಲ್ಪ ನೋಡಿದ್ವಿ, ಚೆನ್ನಾಗೇನೋ ಇತ್ತು. ಅದ್ರ ಜೊತೆ ಮುದ್ದೆ ಮಾಡ್ಬೇಕು. ಮುದ್ದೆ ಮಾಡ್ತೀಯಾ? ಮುದ್ದೆ ಮಾಡ್ತೀನಿ, ಆದ್ರೆ ತೋರ್ಸಲ್ಲ ಅದನ್ನ, ಯಾಕಂದ್ರೆ ಹಿಂಗಂತ ಹೇಳಿದ್ರು. ಆಲ್ರೆಡಿ 9 ಗಂಟೆ ಆಯ್ತು, ಇವ್ರು ಬಿಟ್ರೆ ಇನ್ನ 10 ಗಂಟೆ ಆಗುತ್ತೆ. ನಾನೇ ಮಾಡ್ತೀನಿ ಮುದ್ದೆ. ತಿಂದು ಟೇಸ್ಟ್ ಮುದ್ದೆಗೆ ಹೇಗಿದೆ, ರೈಸ್ಗೆ ಹೇಗಿದೆ ಅಂತ ಹೇಳ್ತೀವಿ ಗೈಸ್. ಓಕೆ ಫ್ರೆಂಡ್ಸ್, ಮುದ್ದೆ ಮಾಡಾಯಿತು. ನಾನು ಅದೇನೇನು ತೋರಿಸೋಕೆ ಹೋಗಲಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮುದ್ದೆ ಅಷ್ಟೇ. ನಾವು ಸುಡ್ತಾ ಇದೆ ಮುದ್ದೆ, ಫುಲ್ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅದು ತಿಂದರೆ ಸಾಕಾಗಿರುತ್ತೆ. ರೈಸ್ ಜಾಸ್ತಿ ಇತ್ತಲ್ಲ ಅದಕ್ಕೆ. ಸೊ ಬಿಸಿ ಬಿಸಿ ಮುದ್ದೆಗೆ ಇವ್ರಿಗೆ ಹಾಕು ಅಂತ ಅಂದೆ, ಪಾಪ ಹೋಗ್ಲಿ ಅಂತ. ಬಾಯಿ ನೀರು ಬರ್ತೈತೆ. ಬಾಯಿ ನೀರು ಬರ್ತದ್ಯಾ? ಹೊಟ್ಟೆ ಹಸ್ಬಿಟ್ಟೈತಲ್ಲ, ಹಂಗಾಗಿ ಬಾಯಿ ನೀರು ಬರ್ತೈತೆ. ಬಾ ಮುದ್ದೆ ಜೊತೆಗೆ ಈ ಸಾಂಬಾರ್ ಟೇಸ್ಟ್ ಮಾಡು. ತಿನ್ನೋಣ ಬನ್ನಿ ಫ್ರೆಂಡ್ಸ್, ತಿನ್ನೋಣ. ಓಕೆ, ತಿನ್ನೋಣ. ಟೇಸ್ಟ್ ನೋಡಿ ನೀನೇ ಹೇಳು. ಹೊಟ್ಟೆ ಹಸಿತಾ ಇದೆ. ನೋಡಿಲಿ ಹೆಂಗ್ ತಿಂತಿದ್ದೆ. ನಾನು ಮಾಡಿದ್ದೀನಲ್ವಾ, ಹಂಗಾಗಿ ಸಕ್ಕತ್ತಾಗೈತಿ ಅಂತ ಅಂದ್ಬಿಟ್ಟು ಅನಿಸ್ತೈತಿ ನನಗೆ. ಓ, ಹಂಗಾದ್ರೆ ನನಗೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಚೆನ್ನಾಗೈತೆ, ಟ್ರಸ್ಟ್ ಮಿ ಗೈಸ್, ಸಖತ್ತಾಗಿದೆ. ನಾನು ಟೇಸ್ಟ್ ನೋಡಿದೆ, ನೀವು ಕೂಡ ಟ್ರೈ ಮಾಡಿ. ನಾವು ತಿಂತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಖತ್ ಹೊಟ್ಟೆ ಹಸಿತಾ ಇದೆ. ಬೈ ಬೈ ಆಲ್. ಬಾಯ್ ಹೇಳ್ಬಿಡು. ಬಾಯ್ ಬಾಯ್.